ಅವ್ವ ಅವ್ವ ಅಲ್ಕವ್ವ ತಿನ್ಕೊಂಡು ನೀನೋದೆ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಗೈಸ್ ಸೀರಿಯಸ್ಲಿ ತುಂಬಾ ಅಪ್ಪಿದೆ ಇದು, ಭಯಂಕರ ಸ್ಟೆಪ್ಸ್. 70% ಆಲ್ರೆಡಿ ಹತ್ತಿದೀವಿ ಪಮ್ಮಿ ನಾವು, ಇನ್ 30% ಹತ್ತದೇ ಇರೋದು. ಹೌದು ನೋಡೆಲ್ಲ ಸ್ಟೆಪ್ಸ್ ತಿರುಪ್ತಿನಲ್ಲಿ ಇದೆಯಲ್ಲ ಆ ತರ ಇದೆ ಇದು. ನೋಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೆಫ್ಟ್ ಸೈಡ್ ನೋಡಿ ನಿಮ್ಗೆ ಮ್ಯಾಂಗೋ ಟ್ರೀಸ್ ಇದೆ. ಇಲ್ಲೂ ಕುತ್ಕೊಂಡು ಆರಾಮಾಗಿ ಎಲ್ಲ ಅರಟೆ ಹೊಡಿಬಹುದು. ಸ್ಟಾರ್ಟ್ ಆಯ್ತಾ ನಿಮ್ದು? ಬನ್ನಿ ಜಾಯ್ನ್ ಆಗ್ತೀರಾ ನೀವು? ಇವಾಗ ನಾವು ನಿಮ್ ಏನು ಫೇವ್ರೆಟ್ ಸ್ಪಾಟ್ ಗೆ ಹೋಗ್ತಾ ಇದೀವಿ. ಕಿಚನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಕಿಚನ್ ತೋರಿಸ್ತೀನಿ ಬನ್ನಿ. ಇದು ನೋಡಿ ನಾವು ಫುಲ್ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಒಂದು ಪಮ್ಮೀಸ್ ಕಿಚನ್ ಅಂತ ನಾವು ವ್ಲಾಗ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾ ಇದೀವಿ ನಾವು ಎಲ್ಲರೂ. ಅವರು ತುಂಬಾ ನಾನ್ ವೆಜ್ ತುಂಬಾ ವೆರೈಟೀಸ್ ಮಾಡ್ತಾರೆ. ನೆಕ್ಸ್ಟ್ ವ್ಲಾಗ್ ಅವರು ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ತುಂಬಾ ವೆರೈಟೀಸ್ ಆಫ್ ನಿಮ್ ನಾನ್ ವೆಜ್ ಟ್ರೈ ಮಾಡ್ಬೋದು ಅವ್ರ ವ್ಲಾಗ್ ಅಲ್ಲಿ. ಪ್ಯಾಕೇಜ್ ಅಲ್ಲಿ ಸಿಗುತ್ತೆ, ಎಲ್ಲ ರೆಡಿ ಆಗಿದೆ. ಸ್ವಲ್ಪ ನಾನು ಬಿಸಿ ಇರೋದ್ರಿಂದ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಅದನ್ನು ಬರ್ತದೆ, ಪಮ್ಮೀಸ್ ಕಿಚನ್. ಹಾಗೆ ನಮ್ದೇ ಕಾರುಬಾರು ಅನ್ನೋ ಚಾನೆಲ್ ನನ್ನು ಫಾಲೋ ಮಾಡಿ, ನಿಮ್ಗೆಲ್ಲಾ ತರ ಇನ್ಫಾರ್ಮೇಶನ್ ಗಳು ಸಿಗುತ್ತೆ. ಆಲ್ಮೋಸ್ಟ್ ನಮ್ ಕೈಲಿ ಏನೇನೆಲ್ಲ ಕೊಡಕ್ ಆಗ್ಬೋದು ಅಷ್ಟನ್ನು ಎಲ್ಲ ನಿಮ್ಗೆ ತಲುಪಿಸ್ತೀವಿ. ನಮ್ಮನ್ನ ಫಾಲೋ ಮಾಡಿ. ಎಂದಮ್ಮ ಮೋಣೆ ಎಂದ ಚೇಟ ಊಟ ಎಲ್ಲ ಆಯ್ತು ಊಟ ಆಯ್ತು ಬಿಡಿ. ಇಪ್ಪಡು ನಾಂಗ ಎನ್ನ ಡ್ರಿಂಕ್ ಪಂಡ್ರನ ಚೀಕು ಸಪೋರ್ಟ್ ಕೊಡಿದ್ದೀವಿ. ನಮ್ಮ ಮೋಸ್ಟ್ ಫೇವ್ರೇಟ್ ಚೀಕು ಅಲ್ವಾ? ನಿಂಗೂ ಚೀಕು ಇಷ್ಟ ಅನ್ಕೊಂಡಿದ್ದೀನಿ ನಾನು. ನೋಡು ಹೇಳಿಲ್ವಾ, ಎಲ್ಲ ಲೇಡೀಸ್ದೆ. ಎಲ್ಲೋದ್ರು ಲೇಡೀಸ್ ಇಕ್ತಿರಲ್ಲ ಸರ್ ನಮ್ದು, ಅಲ್ವಾ? ಜೆಂಟ್ಸ್ ಸಿಗೋದೇ ಇಲ್ಲ. ಸಾಕಾಗಿದೆ ವೈಟ್. ಎಷ್ಟಂತ? ಬಟ್ ನೋಡಿ ಎಲ್ಲಾರು ಎಡೆಕಲ್ ಕೇವ್ಸ್ ಅಲ್ಲಿ ಕೇವ್ ಸ್ಪಾಟ್ ನೋಡಿದ್ರಿ, ಎಲ್ಲಾ ನೋಡಿದ್ರಿ, ಪಿಲ್ಲರ್ಸ್ ನೋಡಿದ್ರಿ. ಬಟ್ ಇದೆಲ್ಲ ಫಾರ್ಮೇಶನ್ಸ್ ನೋಡಿ, ಒಂದೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಆರ್ಕಿಟೆಕ್ಚರ್ ತರ ಇದೆ. ಎಲ್ಲ ಇದು ರಾಕಲ್ ಫಾರ್ಮೇಶನ್ಸ್ ಆಗಿದೆ, ಎಲ್ಲ ರಾಕ್ಸ್ ಅಲ್ಲೇ ಫಾರ್ಮೇಶನ್ಸ್ ಆಗಿರೋದು. ಈಚ್ ಅಂಡ್ ಎವ್ರಿಥಿಂಗ್ ಫುಲ್ ಡಿಫ್ರೆಂಟ್ ಆಗಿದೆ. ಬಟ್ ಇದಕ್ಕೆ ಹಿಸ್ಟ್ರಿ ಇದೆ. ಯೂಶಲಿ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರುತ್ತೆ ತುಂಬಾ ಏನೇನಿದೆ ಹಿಸ್ಟ್ರಿ ಅಂತ, ರಾಕಲ್ ಏನೇನಾಗಿದೆ ಏನು ಅಂತ ಎಲ್ಲ. ಬಟ್ ನಿಜವಲ್ಲೂ ಫಾರ್ಮೇಶನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಲ್ವಾ ಕಂದ? ಈ ಬಂಡೆನ ಲವ, ಈ ಬಂಡೆನ ಕುಶ ಅಂತ ಅಂತಾರೆ. ಲವ ಕುಶ ಅವರು ಬಾಣ ಬಿಟ್ಟಾಗ ಆ ಜ್ವಾಲಾಮುಖಿಯಿಂದ ಇದು ಬೆಟ್ಟ ಆಗಿದೆ ಅಂತ ಒಂದು ಮಾಹಿತಿ ನನಗೆ ಸಿಕ್ಕಿರೋ ಪ್ರಕಾರ. ಬನ್ನಿ ಎಲ್ಲರೂ ಜಾಯ್ನ್ ಆಗಿ. ಅದೇ ಪಾತ್ರ ಬರ್ಬೇಕು. ಸಂತೋಷವೇ ಉಡುಗೊರೆಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ದೇ ಕಾರ್ಬಾರು. ನಾನು ನಿಮ್ಮ ಪಚ್ಚು. ಬೆಂಗಳೂರು ಟು ವಯನಾಡು ಟ್ರಿಪ್ ಪ್ಲಾನ್ ಆಗಿತ್ತು. ಎಲ್ಲ ಇಡೀ ಫ್ಯಾಮಿಲಿ, ಬ್ರದರ್ಸು, ನಮ್ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬರ್ತಾವ್ರಿ ಸಲಿ. ಸ್ಪೆಷಲಿ ನಮ್ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾವ್ರಿ ಸಲಿ. ಅದು 2 ಕಾರಲ್ಲಿ ಹೋಗ್ತಾ ಇದೀವಿ, ವರ್ಣ ಮತ್ತೆ I-20ಲಿ. ಫಸ್ಟ್ ನಾವು ಆನ್ ದ ವೇ ಮೈಸೂರು ಹೈವೇಗೆ ಹೋಗೋದು. ಮೈಸೂರು ಹೈವೇಗೆ ಹೋಗ್ತಾ ಎಲ್ಲರೂ ಪಿಟ್ ಸ್ಟಾಪ್ ಕೊಡೋಣ. ಪಿಟ್ ಸ್ಟಾಪ್ ಕೊಟ್ಬಿಟ್ಟು ಮೈಸೂರು ವಯ ನಂಜನಗೂಡು ರೂಟು. ಇದು ಆಲ್ಮೋಸ್ಟ್ ಬಂಡೀಪುರ್ಗೆ. ಬೆಳಿಗ್ಗೆನೆ ಮಿಡ್-ನೈಟ್ ಎದ್ದಿ ನಮ್ ಪ್ರದೀಪ್ ಆಲ್ರೆಡಿ ನೋಡಿ ಕಾಫಿ ಕುಡಿತಾವನೆ. ಹೊರಡ್ಬೇಕು. ನಮ್ಮ ಪೊಮ್ಮೆಣ್ಣ ಆಲ್ರೆಡಿ ರೆಡಿ.
ಮಾತುಗಳು ಬರೆದವನು ಹೊಸ ಕವಿತೆಯ ನೋಡಿ ನಮ್ಮವನು ನೋಡಲು ಆಕ್ಚುಲಿ ಏನಂತ ಅಂದ್ರೆ ನನ್ ತಮ್ದಿರು ಏನು ಕೆಲಸ ಮಾಡಲ್ಲ ಕಮ್ಮಿ ಮಾಡ್ತಾನೆ ಪ್ರಶಿ ಏನೋ ಕೆಲಸ ಮಾಡಲ್ಲ ಹಾಗಾಗಿ 2 ದಿನದಿಂದ ನಿದ್ದೆ ಇಲ್ಲ ನನಗೆ ನಿನ್ನೆ ಉತ್ಸವ ಮುಗಿಸ್ಕೊಂಡ್ ಹಂಗೆ ನೈಟ್ ಮಾಡ್ಕೊಂಡ್ ಬಂದಿದ್ದೀನಿ ನಿದ್ದೆ ಮಾಡ್ದಲ್ಲಿ ಇನ್ನೇನ್ ಮಾಡ್ಲಿ ನೀವೇ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು? ತೀಟ ಏನ್ ಬೇಕಂತಮ್ಮ? ಬಿದ್ದ ನೋಡಿ ಟೈಗರ್. ಎಲ್ಲೈತೆ ಗಾಗಲ್ಲು? ಎಲ್ಲೈತಮ್ಮ ಗಾಗಲ್ಲು? ಲೊಕೇಶನ್ ಮೀನಂಗಿ. ಸೊ ಅಲ್ಲಿ ನಿಯೋಮಿನ್ ಅಂತ ರೂಮ್ಸು. ಸೊ ಫ್ಯಾಮಿಲಿ ಬಂದಿರೋ ಕಾರಣ 2 ರೂಮ್ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿ AC ನಾನ್ AC ಎಲ್ಲನೂ ಕೂಡ ಇದೆ. 12 ಗಂಟೆಗೆ ಬಂದು ರೀಚ್ ಆದ್ವಿ. ಫುಲ್ಲು ಟಯರ್ಡ್ ಆಗಿರೋದ್ರಿಂದ ನೈಟ್ ಡ್ರೈವ್ ಮಾಡಿರೋದ್ರಿಂದ 1-2 ಅವರ್ ರೆಸ್ಟ್ ಮಾಡಿ ಇವಾಗ ಆಲ್ರೆಡಿ 1-2 ಗಂಟೆ ಆಗಿದೆ. ಸೊ ಇವಾಗ ವೈನಾಡಲ್ಲಿ ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರಂತೂ ಎಲ್ಲಾದ್ರಲ್ಲೂ ಸ್ಲೋ ಬರ್ತಾರೆ. ಅಪ್ಪೆ ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೆಯಾ ಅಪ್ಪೆ? ಫಾಸ್ಟ್ ಆಗಿ ಬರ್ತದೆ, ಬಟ್ ಸ್ಲೋ ಅಂಡ್ ಸ್ಟಡಿ ಹೋಗ್ಬೇಕು. ನಾವಲ್ಲಿ ಟ್ರೆಕಿಂಗ್ ಹೋಗ್ಬೇಕಾದ್ರೆ ಹೌದು, ಫಸ್ಟ್ ಜೋಶ್ ಅಲ್ಲಿ ಹೋಗ್ಬಿಟ್ರೆ ನಾವು ಮೊಲದ ತರ ರೇಸ್ ಗೆಲ್ಲಲ್ಲ ಅಲ್ವಾ? ಆಮೇಲೆ ತರ ಹೋಗಿ ರೇಸ್ ಗೆಲ್ಬೇಕು. ಆಯ್ತು, ಆಮೇಲೆ ಅದಕ್ಕೆ ಆಮೇಲೆ ತರ ಬಂದ್ವಿ ನಾವು. ಇನ್ನೇನ್ ಕ್ಲೋಸ್ ಆಗೋ ಟೈಮಲ್ಲಿ ಲೇಟೆಸ್ಟ್ ಆಗಿ ಬರ್ತಾ ಇದೀವಿ. ಗೇಟ್ಗೆ ಪರ್ ಪರ್ಸನ್ಗೆ 50 ರುಪೀಸು. 1 ಇಯರ್ ಬಿಫೋರ್ ಇರೋರ್ಗೆ 1 ಇಯರ್ ಇರೋರಿಗೆಲ್ಲ ಫ್ರೀ ಇರುತ್ತೆ. ನಮ್ಮ ಪಾಪು ಟೈಗರ್ಗೆ ಏನು ತಗೊಂಡಿಲ್ಲ. ಇನ್ನು 5 ಜನ ಬಂದ್ವಿ. 250 ರುಪೀಸ್ ಆಯಿತು. ಒಂದು ಟಿಕೆಟ್ ಬಂದು 50 ರೂಪಾಯಿ. ಆಲ್ರೆಡಿ ಟೈಮ್ ಆಯಿತು, ಇನ್ನು 3/4 ಗಂಟೆ ಇದೆಯಂತೆ ಅಷ್ಟೇ. ಅದ್ರೊಳಗಡೆ ನೋಡ್ಕೊಂಡು ಹೋಗ್ಬೇಕೀಗ. ನಮ್ಮ ಪಮ್ಮೇಣ ಫುಲ್ಲು ಬೆಳ್ತಾ ಬಿಟ್ಟವನೆ. ಎಡಕಲ್ಕೆ ಒತ್ತಿ ನಮ್ಮ ಪ್ರದೀಪ ಅಂತೂ ಸೋರ್ತಾ ಐತೆ. ಅಂದ್ರೆ ನಾನು ಯೂಶಲಿ ಯಾವಾಗ್ಲೂ ನಾನು ಕ್ವಿಕ್ ಆಗ್ತಾ ಇರ್ತೀನಿ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಹಂಗಾಗಿ ಅವ್ನಿಗೇನಾಗಿಲ್ಲ, ಅವ್ನು ನಡೆದಿಲ್ವಲ್ಲ. ಅವ್ನು ನಡೆದಿರಲ್ಲ ಪಾಪು. ಏನಕ್ಕೆ 2 ಕಾಲು ಗುಡ್ಡದ ಮೇಲೆ ಅಂತ 2 ಕಾಲು ಇಟ್ಟಿ ನಮ್ಮ ಅಪ್ಪನೂ ಅಲ್ಲಿ ಕೊನೆವರೆಗೂ ಬಂತು. ಸೂಪರ್ ದೊಡ್ಡಪ್ಪ. ಅಲ್ಲಿ ಮಾತ್ರ ಕುತ್ಕೋತು. ದೊಡ್ಡಪ್ಪ ಫುಲ್ ಎನರ್ಜಿಟಿಕ್. ಅಲ್ಲೇ ಇದೆ ಅಪ್ಪ ಆ ಜಾಗದಲ್ಲಿ. ಅಲ್ಬೇಡ 2 ಕಾಲು ಗುಡ್ಡದ ಮೇಲೆ ಎಡಕಲ್ಕೆ. ಮೊದಲೊಂದು ಇನ್ನೊಂದ್ ಸ್ವಲ್ಪ ಅನ್ಕೊಂಡು ಅಪ್ಪೆ ಹುಷಾರ್ ಕಣ. ಇಳಿತ ಆರಾಮಾಗಿ ಇಳಿಬೋದು, ನಡಿ ಅಪ್ಪಿ. ಹೌದು, ಹತ್ತೋದೇ ಕಷ್ಟ. ಹೌದು, ಮಸ್ತಾಗಿದೆ ಗಾಯ್ಸ್. ತುಂಬಾ ಎನರ್ಜಿ ಬೇಕು ಆಕ್ಚುಲಿ ಹತ್ತೋದಕ್ಕೆ. ತುಂಬಾ ಡೇಂಜರಸ್ ಅಂತ ಅನ್ಸುತ್ತೆ. ಏನೋ ಸ್ಲಿಪ್ ಆಯ್ತು ಅಂದ್ರೆ. ಹೌದು, ಯಾರು ನೀವಣ್ಣ? ಫೈನಲಿ ಎಡ್ಕಲ್ ಕೇಸು 2 ಕಾಲು ಗುಡ್ಡದ ಮೇಲೆ ಬಂತ. ಒಂದು ಆ 2 ಅಂತ ಇಟ್ಟಿ ಕಾಲ್ನ ಮುಗಿಸಿದೀವಿ ಅಲ್ವಾ? ಬಟ್ ನಿಜ ಹೇಳ್ತೀನಿ, ಬಂದಿದ್ದು ಈಚ್ ಅಂಡ್ ಎವ್ರಿ ಟೈಮ್ ಫ್ರಮ್ ಟಾಪ್ ಟು ಸ್ಕ್ರಾಚ್ ಎಲ್ಲಾನು ವರ್ತು ಅಲ್ಲ ಪ್ರಶಾಂತ್? ವರ್ತು ಅಂದ್ರೆ ಐ ಮೀನ್
ಫುಲ್ಲು ಬೆಟ್ಟ, ಸುತ್ತಮುತ್ತ ಬೆಟ್ಟಗಳು, ಫುಲ್ ಸೂಪರ್ ಆಗಿದೆ ವ್ಯೂ ಮಾತ್ರ. ವಯನಾಡ್ ವ್ಯೂ ಎಸ್ಪೆಷಲಿ ಫೇಮಸ್ ಸ್ಪಾಟ್ ಇನ್ ವಯನಾಡು ಎಡಕಲ್ ಕೇವ್ಸ್. ಅದಕ್ಕೆ ಇದನ್ನ ರೀಚ್ ಇನ್ನೊಂದು ಎಂಟ್ರಿ ಇದೆ, ಮಾಡೋಣ guys. ನನಗೂ ಅರ್ಥ ಆಗ್ತಿಲ್ಲ, ನೋಡೋಣ. ಅದು ಒಳಗಡೆಯಿಂದ ಗೊತ್ತಾಗುತ್ತೆ. ಮೈಕ್ ತಗೋ, ಇದನ್ನೇ ನಾನು ಅವಾಗಿಂದ ಪ್ರಶಾಂತ್ ಮೈಕ್ ತಗೋ. ಗೈಸ್ ಅವಾಗಿಂದ ತೋರಿಸಿದ್ದಲ್ಲ ಪಿಕ್ಚರ್, ಈಗ ತೋರಿಸ್ತೀವಿ ನೋಡಿ. ಎಡಕಲ್ ಕೇವ್ ಇದು ಆಕ್ಚುಲಿ ರಿಯಲ್ ಪಿಕ್ಚರು. ಸೊ ತುಂಬಾ ಸಕ್ಕದಾಗಿದೆ. ಇಲ್ಲಿ ಮಳೆ ಏನಾದ್ರು ಗ್ಲಿಸರಿಂಗ್ ಬರೋ ಟೈಮಲ್ಲಿ ಏನಾದ್ರು ಬಂದ್ಬಿಟ್ರೆ ಮಾತ್ರ ಇಲ್ಲಿ ತುಂಬಾ ಆಸಮ್ ಆಗಿರುತ್ತೆ. ತುಂಬಾ ತೋರಿಸ್ತೀನಿ ಗೈಸ್, ಹಂಗೆ ಒಂಚೂರು ಇಳಿತಾ ಇದ್ದೀನಿ ನೋಡಿ ಗೈಸ್. ಇದೆ ಮೇನ್ ಒಂದು, ಈ ಬಂಡೆನ ಲವ, ಈ ಬಂಡೆನ ಕುಶ ಅಂತ ಅಂತಾರೆ. ಲವ ಕುಶ ಅವರು ಬಾಣ ಬಿಟ್ಟಾಗ ಆ ಜ್ವಾಲಾಮುಖಿಯಿಂದ ಇದು ಬೆಟ್ಟ ಆಗಿದೆ ಅಂತ ಒಂದು ಮಾಹಿತಿ. ಬಟ್ ನೋಡಿ ಎಲ್ಲಾರು ಎಡಕಲ್ ಕೇವ್ಸ್, ಅಲ್ಲಿ ಕೇವ್ ಸ್ಪಾಟ್ ನೋಡಿದ್ರಿ, ಎಲ್ಲಾ ನೋಡಿದ್ರಿ, ಪಿಲ್ಲರ್ಸ್ ನೋಡಿದ್ರಿ. ಬಟ್ ಇದೆಲ್ಲ ಫಾರ್ಮೇಶನ್ಸ್ ನೋಡಿ, ಒಂದೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಆರ್ಕಿಟೆಕ್ಚರ್ ತರ ಇದೆ. ಎಲ್ಲ ಇದು ರಾಕಲ್ ಫಾರ್ಮೇಶನ್ಸ್ ಆಗಿದೆ, ಎಲ್ಲ ರಾಕ್ಸ್ ಅಲ್ಲೇ ಫಾರ್ಮೇಶನ್ಸ್ ಆಗಿರೋದು. ಈಚ್ ಅಂಡ್ ಎವ್ರಿಥಿಂಗ್ ಫುಲ್ ಡಿಫ್ರೆಂಟ್ ಆಗಿದೆ. ಬಟ್ ಇದಕ್ಕೆ ಹಿಸ್ಟ್ರಿ ಇದೆ. ಯೂಶಲಿ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ ತುಂಬಾ ಏನೇನಿದೆ ಹಿಸ್ಟ್ರಿ ಅಂತ, ರಾಕಲ್ ಏನೇನಾಗಿದೆ ಏನು ಅಂತ ಎಲ್ಲ. ಬಟ್ ನಿಜವಲ್ಲೂ ಫಾರ್ಮೇಶನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಲ್ಲಕಂದ. ನಾನು ಆಕ್ಚುಲಿ ವಯನಾಡಿಗೆ ಬಂದಾಗೆಲ್ಲ ಇದು ಮಿಸ್ ಆಗ್ತಾ ಇತ್ತು. ನಮ್ಮ ಪ್ರದೀಪ 4 ಸರಿ ಬಂದು 4 ಸರಿನೂ ರೆಸಾರ್ಟ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿದ್ದಾನೆ ಪೂಲಲ್ಲಿ. ಈ ಸರಿ ಫೈನಲ್ ಆಕ್ಚುಲಿ ಇವತ್ತು ಕ್ಯಾನ್ಸಲ್ ಆಗ್ತಾ ಇತ್ತು. ವೈ ನಮ್ಮ ದೊಡ್ಡಣ್ಣಯಿಂದ ಪಾಪ ಅವನ್ಗೆ ನಿದ್ದೆ ಇಲ್ಲ ಅನ್ಬಿಟ್ಟು ಫೈನಲಿ ಬಂದ್ವಿ. ಅವ್ನ್ ಪಾರ್ಕಿಂಗ್ ಅಲ್ಲಿ ಇದ್ದಾನೆ, ಬೆಟ್ಟ ಹತ್ತಕ್ಕಾಗ್ಲಿಲ್ಲ ಅಂತ ಬರ್ಲಿಲ್ಲ, ನಾವೆಲ್ಲ ಬಂದ್ವಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯಾರಾದ್ರೂ ವಯನಾಡಿಗೆ ಬಂದ್ರೆ ಮಿಸ್ ಮಾಡ್ದಲೆ ಎಡಕಲ್ ಕೇವ್ಗೆ ಬನ್ನಿ. ಸೊ ಇದೊಂದು ಮೋಸ್ಟ್ ವಿಸಿಟ್ ಗೈಸ್ ಎಡಕಲ್ ಕೇವ್, ಒಂಥರ ಎಕ್ಸ್ಪೀರಿಯನ್ಸ್. ಬಟ್ ತುಂಬಾ ವಯಸ್ಸಾದವ್ರನ್ನ ದಯವಿಟ್ಟು ಕರ್ಕೊಂಬರ್ಬೇಡಿ, ಹತ್ತೋದಕ್ಕಾಗೋದಿಲ್ಲ. ನಮ್ಮ ತಂದೆನೂ ಬಂದ್ರು ಬರ್ತೀನಿ ಅಂತ ತುಂಬಾ ಸ್ಟ್ರಾಂಗ್ ಆಕ್ಚುಲಿ ಅವರು. ಇವಾಗ ಅವ್ರಿಗೆ ಆಗ್ಲಿಲ್ಲ, ಒಂದು 70% ಹತ್ತಿ ಅಲ್ಲೇ ಸ್ಟಾಪ್ ಆದ್ರು ಅವರು, ಅಲ್ಲೇ ಕುಣಿಸ್ಬಿಟ್ಟು ಬಂದಿದೀವಿ. ನೋಡಿ ಗೈಸ್, ಇದೆ 2 ಬೆಟ್ಟಗಳು, ಸೆಂಟ್ರಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ. ಬಟ್ ಈ ಫಾರ್ಮೇಶನ್ಸ್ ಎಲ್ಲ ಆಲ್ಮೋಸ್ಟ್ 1600 ಇಯರ್ಸ್ ಬ್ಯಾಕ್ ಇಂದ ಆಗಿದೆ ಅಂತ ಹೌದು, ಹಿಸ್ಟ್ರಿ ಇದೆ. ನಾನು ಹೇಳಿದ್ನಲ್ಲ, ಕೇರಳ ದೇವರು ಹುಟ್ಟಿಯಾಚೆಯಿಂದ ದೂರದಿಂದ ದೂರ ನಿಂತ್ಕೊಂಡು ತೋರ್ಸೋದಕ್ಕಾಗೋದಿಲ್ಲ. ಕೆಳಗಡೆವರ್ಗುನು ಒಂದು ಅಡಿ ಅಷ್ಟೇ ಡಿಫ್ರೆಂಟ್. ಫುಲ್ ಗ್ಯಾಪ್ ಇದೆ ಗೈಸ್, ಒಬ್ಬ ಮನುಷ್ಯ ನೀಟಾಗಿ ಹೋಗ್ಬೋದು. ಹೌದು, ಬಟ್ ನಾವು ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಟೈಗರ್ ನನ್ನ ವ್ಲಾಗ್ಗೆ ಆಯ್ ಮಾಡಮ್ಮ. ಇಲ್ಲಿ ನೋಡಮ್ಮ ಟೈಗರ್. ಮಮ್ಮಿ ಒಂದು ವಾಟರ್ ಬಾಟ್ಲ್ ತಗೋ ಅಣ್ಣ. ಪೈನಾಪಲ್ ಇದೆಯಾ? ಪೈನಾಪಲ್ ಇದೆಯಾ ಅಣ್ಣ? ಲೈಮ್ಸ್ ಕುಡಿಯೋಣ. ಪೈನಾಪಲ್ ಒಂದು 3 ಕೊಡಿ. ಪೈನಾಪಲ್ ಇಲ್ವಾ? $1 ಲೀಟರ್ ವಾಟರ್ ಬಾಟ್ಲ್ ತಗೋ. ವಾಟರ್ ಬಾಟ್ಲ್ ನನಗ್ ಬೇಡ, ನನಗೆ ವಾಟರ್ ಬಾಟ್ಲ್ ಸಾಕು. ಹಾ, ಲೆಮನ್ ಇದ್ರೆ ನನ್ಗೊಂದ್ ಹೇಳು, ಸೋಡಾ ಬೇಡ ನನ್ಗೆ ಅಂತ. ಸ್ವೀಟ್ ಅಂಡ್ ಸಾಲ್ಟ್, ಲೆಮನ್ ಜ್ಯೂಸ್. ಇಲ್ಲ ಲೆಮನ್ ಮಾತ್ರ ಸ್ವೀಟ್ ಅಂಡ್ ಸಾಲ್ಟ್. ಲೆಮನ್ ಜ್ಯೂಸ್ ನನ್ಗೆ ಕೊಡ್ಪಮ್ಮಿ, ನನ್ಗೊಂಚೂರು ವಾಟರ್ ಹಂಗೆ. ಓಕೆ, ಟ್ರೀ ಲೀಫ್ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಅದು ಯುಕಲಿಪ್ಟಸ್ ತರ ಟ್ರೀ ಇದೆ,
ಅದು ಲೀಫ್ ಎಕ್ಸ್ಟ್ರಾ ಮತ್ತೆ ಮಾಡಿದ್ದು. ಇವನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡೆ ಮೆಲ್ಲಗೆ ಬನ್ನಿ. ಓ ಪಾಪ ಪರವಾಗಿಲ್ಲ, ಹೆವಿ ಹೊಡಿತಪ್ಪ. ಇಲ್ಲಿ ಹಾಕಲ್ಲ, ನೀವು ಬನ್ನಿ. ಈಗ ಇಲ್ಲಿ ಪಾರ್ಕಿಂಗ್ ಒಂದಲ್ಲೇನೆ ಅಮೃತ ಅಂತ ಹೋಟೆಲ್ ಇದೆ. ಇಲ್ಲೇ 4 ಬ್ರೆಡ್ ಆಮ್ಲೆಟ್ 2 ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೀವಿ, ಬಂತು. ಸೊ ಈಗ ನಾವು ತಿನ್ನೋದ್ರಲ್ಲಿ ಬಿಸಿ ಆಗಿದೀವಿ. ನಮ್ ತಮ್ಮ ತಗೋತಾರೆ, ತಗೊಳ್ಳಿ. ಸೊ ಗೈಸ್, ಒಂದು 4 ಬ್ರೆಡ್ ಆಮ್ಲೆಟ್ ಮತ್ತೆ 2 ಎಗ್ ರೈಸ್ ಹೇಳಿದೀವಿ. ಸ್ಟಾರ್ಟ್ ಮಾಡ್ಬೇಕು, ಹೊಟ್ಟೆ ಹಸಿತಾ ಇದೆ ಕೇವ್ನ ಹತ್ತಿ ಇಳ್ದಿರೋದ್ರಿಂದ. ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಚೆನ್ನಾಗಿದೆಯಾ ಪಮ್ಮೆ? ಹೊಟ್ಟೆ ಹಸಿತಾ ಇದೆ, ಹೌದು. ಸೊ ಇಲ್ಲೇ ಗೇಟ್ 1 ಅಲ್ಲಿ ಅಮೃತ್ ಚಾಟ್ ಅಂಡ್ ಜ್ಯೂಸ್ ಸೆಂಟರ್. ಎಲ್ಲಾ ಕಡೆನೂ ನಮ್ಗೆ ಬ್ರೆಡ್ ಆಮ್ಲೆಟ್ ಮತ್ತೆ ಎಗ್ ಮ್ಯಾಗಿ ಅಷ್ಟೇ ಸಿಗೋದು, ಮತ್ತೆ ಎಗ್ ಫ್ರೈಡ್ ರೈಸ್ ಸಿಗುತ್ತೆ ಅಷ್ಟೇ. ನಮ್ ಬೆಂಗಳೂರು ತರ ಜಾಸ್ತಿ ಏನೋ ಆಪ್ಷನ್ಸ್ ಇರಲ್ಲ. ಸೊ ಸಿಕ್ಕಿದೇನ ತಿನ್ಬೇಕು. ಗೈಸ್, ಜಸ್ಟ್ ಬಂದ್ವಿ 1980s ರೆಸ್ಟೋರೆಂಟು, ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟು. ಇದು ವೈನಾಡ್ ಹತ್ರ ಕಾಲ್ಪೆಟ್ಟ ಅಂತ ಇರೋ ಜಾಗದಲ್ಲಿ ಇರೋದಿದು. ಸೊ ಹೋಗ್ತಾ ಇದೀವಿ. ಇದು ಆಕ್ಚುಲಿ ಆನ್ಲೈನಲ್ಲೇ ಸರ್ಚ್ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿದೆ ರೇಟಿಂಗ್ಸ್ ಎಲ್ಲ ಇದು. ಸೊ ಬರ್ತಾ ಇದೀವಿ.